ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸಾಮಾನ್ಯವಾಗಿ 27 ವರ್ಷದ ಯುವಕ ಏನ್ ಮಾಡ್ತಾಗಿರ್ತಾನೆ? ತನ್ನ ಕರಿಯರ್ ಸೆಟ್ ಮಾಡ್ಕೊಳ್ಳೋಕೆ ಪರದಾಡ್ತಾಗಿರ್ತಾನೆ. ಬೈಕ್ EMI ಕೊಟ್ಟಕ್ಕೆ ಕಷ್ಟಪಡ್ತಾ ಇರ್ತಾನೆ. ಇಲ್ಲ ಅಂದ್ರೆ ವೀಕೆಂಡ್ ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ ಹೋಗೋ ಪ್ಲಾನ್ ಮಾಡ್ತಾ ಇರ್ತಾನೆ ಅಲ್ವಾ? ಆದ್ರೆ ನಾವಿವತ್ತು ಮಾತಾಡಕೊಟ್ಟಿರೋ 27 ವರ್ಷದ ಯುವಕನ ಕಥೆನೇ ಬೇರೆ. ಈತ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಸಕ್ಕರೆ ಮತ್ತು ಎಥನಾಲ್ ಕಾರ್ಖಾನೆಗಳ ಸಾಮ್ರಾಜ್ಯದ ಒಡೆಯ. ಒಂದು ದೊಡ್ಡ ನ್ಯಾಷನಲ್ ಪಾರ್ಟಿಯ ಹೈಕಮಾಂಡ್ ಅನ್ನೇ ಎದುರಿಸಿ ತನಗೆ ಬೇಕಾದ ಎಲೆಕ್ಷನ್ ಟಿಕೆಟ್ ಪಡೆದುಕೊಂಡ ಭೂಪ. ಅಷ್ಟೇಗಲ್ಲ, ಇಡೀ ಒಂದು ಜಿಲ್ಲೆಗೆ ರಾಜಕಾರಣವನ್ನ ತನ್ನ ಅಪ್ಪ, ಅಮ್ಮ ಮತ್ತು ತನ್ನ ನಡುವೆ ಹಂಚಿಕೊಳ್ಳಕ್ಕೆ ಹೊರಟಿರೋ ಪವರ್ಫುಲ್ ಕ್ಯಾಂಡಿಡೇಟ್ ಇವರೇ ದಾವಣಗೆರೆಯ ಶಾಮನೂರು ಸಾಮ್ರಾಜ್ಯದ ಉತ್ತರಾಧಿಕಾರಿ ಮಲ್ಲಿಕಾರ್ಜುನ್ ಸಮರ್ಥ ಶಾಮನೂರು. ಇದು ಯಾವುದೋ ಸಾಮಾನ್ಯ ವ್ಯಕ್ತಿಯ ಕಥೆಗಲ್ಲ. ಹಲವು ತಲೆಮಾರುಗಳಿಂದ ಬೆಳೆದು ಬಂದಿರುವಂತಹ ಕೋಟಿ ಕೋಟಿ ಎಂಪೈರ್ನ ವಾರಸುದಾರನ ಕತೆ. ಯುನೈಟೆಡ್ ಕಿಂಗ್ಡಮ್ಸ್ ನಲ್ಲಿ ಓದಿ ಕಾರ್ಪೊರೇಟ್ ಸೂಟ್ ಹಾಕೊಳ್ತಾ ಇದ್ದ ಹುಡುಗ ದಿಢೀರಂತ ಅಜ್ಜನ ಹಳೆ ಕಾರಲ್ಲಿ ಬಂದು ಏಪ್ರಿಲ್ 2026ರ ಬೈ ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡಿದರ ಹಿಂದಿನ ಅಸಲಿ ಕಹಾನಿ ಏನು? ಇದು ಪಕ್ಕಾ ಫ್ಯಾಮಿಲಿ ಪಾಲಿಟಿಕ್ಸ್ ನ ಮಾಸ್ಟರ್ ಸ್ಟ್ರೋಕ್ ಅಥವಾ ಪ್ರಜಾಪ್ರಭುತ್ವದಲ್ಲಿ ನಡೆಯುವ ಸಾಮಾನ್ಯ ಲೆಕ್ಕಾಚಾರನ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಮರ್ಥ ಶಾಮನೂರು ಹುಟ್ಟಿದ್ದು ಫೆಬ್ರವರಿ 9, 1999ರಲ್ಲಿ. ಇವರ ಬಾಲ್ಯ ಹೇಗಿತ್ತು ಅಂದ್ರೆ ಪಕ್ಕ ಒಂದು ರಾಜಕೀಯದ ಪವರ್ ಸೆಂಟರ್ ಅಲ್ಲಿ ಬೆಳೆದ ಹಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಇವರ ತಾತ. ಕರ್ನಾಟಕದ ರಾಜಕಾರಣದ ಭೀಷ್ಮ ಅಂತಾನೆ ಕರೆಸಿಕೊಳ್ತಾಗಿದ್ದ ಇತ್ತೀಚೆಗಷ್ಟೇ ಅಂದ್ರೆ ಡಿಸೆಂಬರ್ 2025ರಲ್ಲಿ ನಿಧನರಾದ 94 ವರ್ಷದ ಶಾಮನೂರು ಶಿವಶಂಕರಪ್ಪನವರು. ಶಿವಶಂಕರಪ್ಪನವರು ಬರೀ MLA ಆಗಿರಲಿಲ್ಲ, ಅವರು ನಿಧನರಾಗುವ ಮುನ್ನ ಇಂಡಿಯಾದಲ್ಲೇ ಅತಿ ಹಿರಿಯ ಸಿಟ್ಟಿಂಗ್ ಶಾಸಕರು ಸಹ ಆಗಿದ್ರು. ಸತತ 3 ದಶಕಗಳ ಕಾಲ ಕಾಂಗ್ರೆಸ್ ಪಾರ್ಟಿಯ ಖಜಾಂಚಿ ಆಗಿದ್ರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪವರ್ಫುಲ್ ಅಧ್ಯಕ್ಷರಾಗಿದ್ರು. ಇಂಥ ದೊಡ್ಡ ಮನುಷ್ಯನ ನೆರಳಲ್ಲಿ ಬೆಳೆದ ಸಮರ್ಥ್ಗೆ ರಾಜಕಾರಣ ಅನ್ನೋದು ರಕ್ತದಲ್ಲೇ ಬಂದಿತ್ತು. ಇನ್ನು ಇವರ ತಂದೆ SS ಮಲ್ಲಿಕಾರ್ಜುನ್. ಇವರು ಈಗಿನ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರು, ಜೊತೆಗೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ಇವರ ತಾಯಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯ ಹಾಲಿ ಸಂಸದೆ. 2024ರ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ 26,000ಕ್ಕೂ ಹೆಚ್ಚು ವೋಟ್ಗಳಿಂದ ಸೋಲಿಸಿದ್ದವರು. ಇಂತಹ VIP ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸಮರ್ಥ್ ಅವರ ಎಜುಕೇಶನ್ ಕೂಡ ಅಷ್ಟೇ ಹೈಲೈಟ್ ಆಗಿತ್ತು. 2015ರಿಂದ 2017ರವರೆಗೆ ತಮಿಳುನಾಡಿನ ಪ್ರತಿಷ್ಠಿತ ಕೊಡೈಕೆನಾಲ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಓದಿದ್ರು. ಇಲ್ಲಿ ಇಂಡಿಯಾದ ಟಾಪ್ ಬಿಲಿಯನಿಯರ್ಗಳು, ರಾಜಕಾರಣಿಗಳ ಮಕ್ಕಳು ಮಾತ್ರ ಓದೋದು. ಆಮೇಲೆ ತಮ್ಮ ಫ್ಯಾಮಿಲಿಯ ಅಗ್ರೋ ಇಂಡಸ್ಟ್ರಿಯಲ್ ಬಿಸ್ನೆಸ್ ಸಾಮ್ರಾಜ್ಯವನ್ನ ಹ್ಯಾಂಡಲ್ ಮಾಡೋಕೆ ಬೇಕಾದ ಮಾಡರ್ನ್ ಸ್ಕಿಲ್ಸ್ ಅನ್ನ ಕಲಿಯೋಕೆ ಯುನೈಟೆಡ್ ಕಿಂಗ್ಡಮ್ಸ್ಗೆ ಹೋಗ್ತಾರೆ. ಅಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿ ಒಂದರಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡಿಗ್ರಿಯನ್ನ ಮುಗಿಸಿ 2020ರಲ್ಲಿ ಗ್ರಾಜ್ಯುಯೇಟ್ ಆಗ್ತಾರೆ. ಸಮರ್ಥ್ ಅವರನ್ನ ಒಬ್ಬ ಸ್ಟ್ರೀಟ್ ಫೈಟರ್ ರಾಜಕಾರಣಿಯ ತರ ಬೆಳೆಸಲಿಲ್ಲ, ಬದಲಾಗಿ ಒಬ್ಬ ಹೈ ಕ್ಲಾಸ್ ಕಾರ್ಪೊರೇಟ್ ಲೀಡರ್ ತರ ಟ್ರೈನ್ ಮಾಡಿದ್ರು ಅನ್ನೋದು ಇಲ್ಲಿ ಕ್ಲಿಯರ್ ಆಗುತ್ತೆ. ಇನ್ನು 2020ರಲ್ಲಿ ಕೊರೋನಾ ಟೈಮ್ನಲ್ಲಿ ಲಂಡನ್ ಇಂದ ವಾಪಸ್ ಬಂದ ತಕ್ಷಣ ಸಮರ್ಥ್ ನೇರವಾಗಿ ರಾಜಕೀಯಕ್ಕೆ ಬರಲಿಲ್ಲ. ಅವರ ಫ್ಯಾಮಿಲಿಯ ಮೆಂಟರ್ಸ್ ಅವರನ್ನ ಮೊದಲು ಬಿಸ್ನೆಸ್ ಮತ್ತು ಸೋಷಿಯಲ್ ವರ್ಕ್ ನಲ್ಲಿ ಇನ್ವಾಲ್ವ್ ಮಾಡಿದ್ರು. ಕೇವಲ 22 ವರ್ಷ ವಯಸ್ಸಿಗೆ ಅಂದ್ರೆ ಜೂನ್ 2021ರಲ್ಲಿ ಶಾಮನೂರು ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ನ ಡೈರೆಕ್ಟರ್ ಆಗ್ತಾರೆ. ಆಮೇಲೆ ನವೆಂಬರ್ 2022ರ ಹೊತ್ತಿಗೆ ಇವರ ಫ್ಯಾಮಿಲಿಯ ಮೇನ್ ರೆವೆನ್ಯೂ ಸೋರ್ಸ್ ಆಗಿರುವಂತಹ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ನ ಡೈರೆಕ್ಟರ್ ಕೂಡ ಆದ್ರು. ಇದು ಎಂತ ದೊಡ್ಡ ಕಂಪನಿ ಗೊತ್ತಾ? ಇದು ಕರ್ನಾಟಕದ ಉತ್ತೂರು, ದುಗ್ಗಾವತಿ, ಅಳಗವಾಡಿ ಮತ್ತು ಇಂಡಿ ಹೀಗೆ 4 ಕಡೆ ದೊಡ್ಡ ಫ್ಯಾಕ್ಟರಿಗಳನ್ನ ಹೊಂದಿದೆ. ದಿನಕ್ಕೆ ಬರೋಬ್ಬರಿ 37,750 ಟನ್ ಕಬ್ಬನ್ನ ನುರಿಸೋ ಕೆಪಾಸಿಟಿ ಇರುವಂತಹ ಫ್ಯಾಕ್ಟರಿ 117.6 ಮೆಗಾವ್ಯಾಟ್ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟೇಗಲ್ಲ, ದಿನಕ್ಕೆ 180 ಕಿಲೋ ಲೀಟರ್ ಎಥನಾಲ್ ಅನ್ನ ಉತ್ಪಾದನೆ ಮಾಡುತ್ತೆ. ದಾವಣಗೆರೆ ಸುತ್ತಮುತ್ತ ಇರೋ ಸಾವಿರಾರು ಕಬ್ಬು ಬೆಳೆಯುವ ರೈತರ ಲೈಫ್ ಈ ಒಂದು ಕಂಪನಿ ಮೇಲೆ ಡಿಪೆಂಡ್ ಆಗಿದೆ. ಇಂಥ ದೊಡ್ಡ ಕಂಪನಿಯ ಜವಾಬ್ದಾರಿ ತಗೊಂಡ ಸಮರ್ಥ್ ಜೊತೆಗೆ ದಾವಣಗೆರೆ ಟೆನ್ನಿಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸಹ ಆದ್ರು. ಫ್ರೀ ಡಯಾಲಿಸಿಸ್ ಕ್ಯಾಂಪ್ ಗಳನ್ನ ಮಾಡಿದ್ರು ಮತ್ತು ಬಾಪೂಜಿ ಎಜುಕೇಶನಲ್ ಅಸೋಸಿಯೇಷನ್ ನ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಆದ್ರೆ ಕತೆಯಲ್ಲಿ ಅಸಲಿ ಟ್ವಿಸ್ಟ್ ಶುರುವಾಗಿದ್ದು ಡಿಸೆಂಬರ್ 14, 2025ರಲ್ಲಿ ಅಜ್ಜನಾದ ಶಾಮನೂರು ಶಿವಶಂಕರಪ್ಪನವರ ನಿಧನವಾಗುತ್ತೆ. ಇದರಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು. ಈ ಕ್ಷೇತ್ರವನ್ನ ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಶಾಮನೂರು ಫ್ಯಾಮಿಲಿಗೆ ಇತ್ತು. ಮಾರ್ಚ್ 2026ರಲ್ಲಿ ಶುರುವಾಯಿತು ನೋಡಿ ಪೊಲಿಟಿಕಲ್ ಹೈಡ್ರಾಮಾ. ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಬಂತು. ಕಾಂಗ್ರೆಸ್ ಹೈಕಮಾಂಡ್ ಇನ್ನು ಕ್ಯಾಂಡಿಡೇಟ್ ಯಾರು ಅಂತ ಫೈನಲ್ ಮಾಡಿರಲಿಲ್ಲ. ಆದ್ರೆ ಸಮರ್ಥ್ ಅಷ್ಟೊತ್ತಿಗಾಗಲೇ ಶುಕ್ರವಾರ ಮಾರ್ಚ್ 20ನೇ ತಾರೀಕು ನೇರವಾಗಿ
ಹೋಗಿ ನಾಮಿನೇಷನ್ ಫೈಲ್ ಮಾಡೇ ಬಿಟ್ರು. ಅದು ಕೂಡ ಪಕ್ಷದ ಅಧಿಕೃತ ಬಿ ಫಾರ್ಮ್ ಇಲ್ಲದೆ. ಇನ್ನು ಒಂದನ್ನ ಇಂಡಿಪೆಂಡೆಂಟ್ ಆಗಿ ಇನ್ನೊಂದನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಫೈಲ್ ಮಾಡಿದ್ರು. ಇದು ದೆಹಲಿ ಮತ್ತು ಬೆಂಗಳೂರಲ್ಲಿ ಕೂತಿದ್ದ ಹೈಕಮಾಂಡ್ಗೆ ಕೊಟ್ಟಂತಹ ಡೈರೆಕ್ಟ್ ಅಲ್ಟಿಮೇಟಮ್ ಆಗಿತ್ತು. ಟಿಕೆಟ್ ನನಗೆ ಬೇಕು, ಇಲ್ಲಾಂದ್ರೆ ನಾನು ಪಕ್ಷೇತರನಾಗಿ ನಿಂತು ಡ್ಯಾಮೇಜ್ ಮಾಡ್ತೀನಿ ಅನ್ನೋ ರಫ್ ಮೆಸೇಜ್ ಅದಾಗಿತ್ತು. ಈ ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ವರ್ಕ್ ಆಯ್ತು ಅಂದ್ರೆ ಕೇವಲ 2 ದಿನದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ 27 ವರ್ಷದ ಯುವಕನಿಗೆ ಅಧಿಕೃತವಾಗಿ ಕಾಂಗ್ರೆಸ್ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಬಿಟ್ರು. ಇಷ್ಟೆಲ್ಲ ಫಾಸ್ಟ್ ಆಗಿ ಗ್ರೋತ್ ಕಂಡ್ರು ಕೂಡ ಸಮರ್ಥ್ ಅವರ ರಾಜಕೀಯ ಎಂಟ್ರಿ ವಿವಾದಗಳಿಂದ ಮುಕ್ತವಾಗಿಲ್ಲ. ನಾವು ಮುಖ್ಯವಾಗಿ 3 ವಿಚಾರಗಳನ್ನ ಗಮನಿಸಬೇಕು. ಮೊದಲನೇದಾಗಿ ಇವರ ಆಸ್ತಿಯ ವಿವರ. ಮಾರ್ಚ್ 2026ರ ಎಲೆಕ್ಷನ್ ಅಫಿಡವಿಟ್ನ ಪ್ರಕಾರ ಸಮರ್ಥ್ ಅವರ ಒಟ್ಟು ಆಸ್ತಿ 4.25 ಕೋಟಿ ರೂಪಾಯಿ. ಇದರಲ್ಲಿ 6.1 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಸೇರಿದೆ. ಆದ್ರೆ ಅವರ ಸಾಲ 3.52 ಕೋಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಐಟಿ ರಿಟರ್ನ್ಸ್ ಪ್ರಕಾರ ಇವರ ವಾರ್ಷಿಕ ಆದಾಯ ಕೇವಲ 96.05 ಲಕ್ಷ ರೂಪಾಯಿ. ಇವರ ಎದುರಾಳಿಯಾಗಿ ನಿಂತಿರೋ ಬಿಜೆಪಿ ಕ್ಯಾಂಡಿಡೇಟ್ ಶ್ರೀನಿವಾಸ ದಾಸಕರಿಯಪ್ಪನವರ ಆಸ್ತಿ 5.76 ಕೋಟಿ ರೂಪಾಯಿ. ಅಂದ್ರೆ ಪೇಪರ್ ಮೇಲೆ ಬಿಜೆಪಿ ಕ್ಯಾಂಡಿಡೇಟ್ ಸಮರ್ಥ್ಗಿಂತ ಶ್ರೀಮಂತರು. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಶಾಮನೂರು ಫ್ಯಾಮಿಲಿಯ ಕೋಟ್ಯಾಂತರ ರೂಪಾಯಿಯ ಅನ್ಲಿಸ್ಟೆಡ್ ಕಂಪನಿಗಳ ಆಸ್ತಿ, ಎಕ್ಸಿಕ್ಯೂಟಿವ್ ಕಂಟ್ರೋಲ್ಸ್ ಈ ಪರ್ಸನಲ್ ಅಫಿಡವಿಟ್ ನಲ್ಲಿ ಡೈರೆಕ್ಟ್ ಆಗಿ ಕಾಣಿಸಿಲ್ಲ. ಆಸ್ತಿಗಿಂತ ಸಾಲ ಜಾಸ್ತಿ ತೋರಿಸೋದು ರಾಜಕಾರಣಿಗಳು ಬಳಸುವ ಕಾಮನ್ ಟ್ರಿಕ್ಸ್ ಅಂತ ಜನ ಹೇಳ್ತಾರೆ. ಇನ್ನು ಎರಡನೇ ಮತ್ತು ಅತಿ ದೊಡ್ಡ ಕಾಂಟ್ರವರ್ಸಿ ಅಂದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಬಂಡಾಯ. ದಾವಣಗೆರೆ ದಕ್ಷಿಣದಲ್ಲಿ 30% ಮುಸ್ಲಿಂ ವೋಟರ್ಸ್ ಇದ್ದಾರೆ. ದಿವಂಗತ ಶಿವಶಂಕರಪ್ಪನವರು ನನ್ನ ನಂತರ ಈ ಸೀಟನ್ನ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಬಿಟ್ಟು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಅಂತ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಒಂದು ಬಲವಾದ ನಂಬಿಕೆ ಇದೆ. ಈ ಭರವಸೆ ಮೇಲೆ ರಾಜ್ಯದ ಪ್ರಭಾವಿ ಮುಸ್ಲಿಂ ನಾಯಕರಾದ ಜಮೀರ್ ಅಹಮದ್ ಖಾನ್ ಮತ್ತು ನಾಸಿರ್ ಹುಸೇನ್ ಅವರು ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡಿದ್ರು. ಆದ್ರೆ ಟಿಕೆಟ್ ಸಮರ್ಥ್ಗೆ ಸಿಕ್ಕಿದ್ದರಿಂದ ಲೋಕಲ್ ಲೀಡರ್ ಆದ ಸಾದಿಕ್ ಪೈಲ್ವಾನ್ ರೊಚ್ಚಿಗಿದ್ರು. ಬಂಡಾಯವನ್ನ ಸಾರಿ ಪಕ್ಷೇತರರಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದು ಸಮರ್ಥ್ಗೆ ಆಗ್ತಾ ಇರೋ ಅತಿ ದೊಡ್ಡ ಮೈನಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ 30% ವೋಟ್ ಬ್ಯಾಂಕ್ ಸ್ಪ್ಲಿಟ್ ಆಗೋ ಚಾನ್ಸಸ್ ಸಹ ಇದೆ. ಇನ್ನು ಮೂರನೇ ಕಾಂಟ್ರವರ್ಸಿ ಅಡ್ವರ್ಟೈಸ್ಮೆಂಟ್ ಪಾಲಿಟಿಕ್ಸ್ ಮತ್ತು ಫ್ಯಾಮಿಲಿ ಪಾಲಿಟಿಕ್ಸ್. ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ಒಂದ್ ವೇಳೆ ಕಾಂಗ್ರೆಸ್ ಸಮರ್ಥ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿಯವರು ಸಮರ್ಥ್ಗೆ ಟಿಕೆಟ್ ಕೊಡಕ್ಕೆ ರೆಡಿ ಇದ್ರು. ಇದು ಎರಡೂ ಫ್ಯಾಮಿಲಿಗಳ ನಡುವಿನ ಕಾಂಪ್ರಮೈಸ್ ಅಂದ್ರು. ಅಷ್ಟೇಗಲ್ಲ, ಅಪ್ಪ ಮಿನಿಸ್ಟರ್, ಅಮ್ಮ ಎಂಪಿ, ಈಗ ಮಗ ಎಂಎಲ್ಎ ಆಗ್ಬೇಕಾ? ಇಡೀ ಜಿಲ್ಲೆಯ ಪ್ರಜಾಪ್ರಭುತ್ವ ಒಂದೇ ಫ್ಯಾಮಿಲಿಯ ಕೈಯಲ್ಲಿರ್ಬೇಕಾ ಅಂತ ಆಪೋಸಿಷನ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಗಮನಿಸಬೇಕಾದ ವಿಷಯ ಅಂದ್ರೆ ಸಮರ್ಥ್ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿಲ್ಲ. ಅವರ ಇಡಿ ಮತ್ತು ಐಟಿ ರೆಕಾರ್ಡ್ ಸದ್ಯಕ್ಕೆ ಕ್ಲೀನ್ ಆಗಿದೆ. ಈಗ ಏಪ್ರಿಲ್ 9, 2026ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ನಡೀತಾಗಿದೆ. ಮೇ 4ರಂದು ರಿಸಲ್ಟ್ ಬರಲಿದೆ. ಇಲ್ಲಿ ಒಟ್ಟು 36 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಇವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ಹೇಳ್ತೇನೆ ಕೇಳಿ. ನಾಮಿನೇಷನ್ ದಿನ ಸಮರ್ಥ್ ಮಾಡಿದ ಆ ಒಂದು PR ಇದೆಯಲ್ಲ, ಅದು ಮಾತ್ರ ಮಾಸ್ಟರ್ ಕ್ಲಾಸ್ ಆಗಿತ್ತು. ಇವತ್ತಿನ ಯುವ ನಾಯಕರು ಕೋಟಿ ಬಿಲಿಯ ರೇಂಜ್ ರೋವರ್ಗಳಲ್ಲಿ ಬಂದ್ರೆ ಸಮರ್ಥ್ ಮಾತ್ರ ತಮ್ಮ ತಾತ ಬಳಸ್ತಾ ಇದ್ದ ಹಳೆಯ ಕಾರನ್ನ ತಾವೇ ಸ್ವತಃ ತೊಳೆದು ಪೂಜೆ ಮಾಡಿ ಆ ಕಾರನ್ನೇ ಓಡಿಸ್ಕೊಂಡೋಗಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ರು. ಇದು ಲೋಕಲ್ ವಯಸ್ಸಾದ ವೋಟರ್ಸ್ ಗಳಿಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗೋಕೆ ಮಾಡಿದಂತಹ ಪ್ಲಾನ್ ಆಗಿತ್ತು. ಅಷ್ಟೇಗಿಲ್ಲ, ಇವರ ಫ್ಯಾಮಿಲಿ ಬರೀ ಪೊಲಿಟಿಕ್ಸ್ ಮತ್ತು ಬಿಸ್ನೆಸ್ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ಸ್ ನಲ್ಲೂ ಇದೆ. ಇವರ ತಾತ 1970ರಲ್ಲಿ ಒಂದು ಕನ್ನಡ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಸಹ ಆಗಿದ್ರು. ಹಾಗೆ KPL ಕ್ರಿಕೆಟ್ ಟೂರ್ನಿಯಲ್ಲಿ ಶಾಮನೂರು ದಾವಣಗೆರೆ ಡೈಮಂಡ್ಸ್ ಟೀಮ್ನ ಓನರ್ ಸಹ ಆಗಿದ್ರು. ಒಂದ್ ವೇಳೆ ಮೇ 4ರಂದು ಸಮರ್ಥ್ ಎಲೆಕ್ಷನ್ ಅನ್ನ ಗೆದ್ರೆ ಅವರು ಕರ್ನಾಟಕದ ಅತಿ ಕಿರಿಯ ಶಾಸಕರಲ್ಲಿ ಒಬ್ಬರಾಗ್ತಾರೆ. ಜೊತೆಗೆ ದಾವಣಗೆರೆ ಜಿಲ್ಲೆಯ ಕಂಟ್ರೋಲ್ ಕೇವಲ 3 ಜನರ ಕೈಗೆ ಹೋಗುತ್ತೆ. ಅಪ್ಪ ನಾರ್ತ್ ಇಂದ, ಮಗ ಸೌತ್ ಇಂದ ಮತ್ತು ಅಮ್ಮ ಇಡೀ ಜಿಲ್ಲೆಗಿಂದ. ಬೆಳಗಿನ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಕೂತ್ಕೊಂಡು ಇಡೀ ಜಿಲ್ಲೆಯ ಡೆಸ್ಟಿನಿ ಡಿಸೈಡ್ ಮಾಡುವಷ್ಟು ಪವರ್ ಇವ್ರ ಕೈಗೆ ಸೇರುತ್ತೆ. ಇನ್ನು ಯುಕೆಯಲ್ಲಿ ಓದಿದಂತಹ 27 ವರ್ಷದ ಯುವಕ ತಾತನ ಲೆಗೆಸಿ, ತಂದೆಯ ಪವರ್ ಮತ್ತು ಬಿಸ್ನೆಸ್ ಎಂಪೈರ್ನ ಸಪೋರ್ಟ್ ಇಟ್ಕೊಂಡು ರಾಜಕೀಯದ ರಣರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಈಗ ಪ್ರಶ್ನೆ ನಿಮ್ಮ ಮುಂದಿದೆ. ಸಮರ್ಥ್ ಶಾಮನೂರ್ ಅವರ ರಾಜಕೀಯದ ಎಂಟ್ರಿ ಯುವಕರು ಪಾಲಿಟಿಕ್ಸ್ಗೆ ಬರ್ತಾ ಇರೋದರ ಪಾಸಿಟಿವ್ ಸಂಕೇತ ಅಂತ ನೀವು ಅಂದ್ಕೊಳ್ತೀರಾ, ಅಥವಾ ಇದು ಕೇವಲ ಹಣ ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋರಿಗೆ ಮಾತ್ರ ರಾಜಕೀಯ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆಯಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.